बोल ಕೆಲಸಕ್ಕೆ ಹೋಗೋರಂತೆ ಇವಳು ಬಿಟ್ಟು ಹೋಗೋರು ಬರ್ತಾಳೆ ಅಂತೇಳಿ ಅವಳು ಒಂದು 10 ಮಕ್ಕಳು ಸಿಕ್ಕಿದ್ರೆ ನಾನು ರಿಕ್ಷಾಲ್ಲಿ ಕರ್ಕೊಂಡು ಬರ್ತೀನಿ ಇವರನ್ನು ಸಂಜೆ ಬಿಡ್ತೇನೆ ಪಾಲಟ್ ನೋಡಿ ಕೇಳ್ತೇನೆ ಹೌದಲ್ಲ ಅಂತ ಪತಿ ಇವಳ ಹೆಸರು ಅಂಕಿತ್ ಎಷ್ಟು ಒಳ್ಳೆ ಹೆಸರು ನೋಡಿ ಅವಳ ಹೆಸರು ಕಲಾವತಿ. ಕಲಾವತಿ ಶಾಲೆಗೆ ಹೋಗಿದ್ದೆ. ಎಷ್ಟನೇ ಕ್ಲಾಸ್ ತನಕ ಹೋಗಿದ್ದೆ? ಎಷ್ಟನೇ ಕ್ಲಾಸಿನ ತನಕ ಹೋಗಿದ್ದಿ? 4ನೇ ತನಕ ಹೋಗಿದ್ಯಾ? ಓದಲಿಕ್ಕೆ ಬರೀಲಿಕ್ಕೆ ಬರ್ತದೆ? ನಿಮಗೆ ಬರ್ತದೆ ಬರೀಲಿಕ್ಕೆಲ್ಲ? ಹೋಗ್ಬೇಕಲ್ಲ. ಶಾಲೆ ಹೆಸರಿಗೆ ಮಗ ಯಾರು ಅಲ್ಲಿ ನಾವು ಯಾಕಂದರೆ ಯಾರು ಅಂಗನವಾಡಿ ಅಂಗನವಾಡಿ ಕಳಿಸಿ ಅದು ಯಾವ ಅಂಗನವಾಡಿ ಅಂತ ಇವತ್ತು ನಾವು ಟೀಚರಿಗೆ ಕರೆದು ಹೇಳ್ತೀವಿ. ಇವತ್ತು ಅಡ್ಮಿಷನ್ ಮಾಡಿಸಿ ಸ್ಕೂಲಿಗೆ ಹೋಗ್ಬಿಡ್ಬೇಕಾಯ್ತಾ ನೀನು? ಯಾವ ಒಂದು ಕೆಲಸ ಮಾಡೋ, ನಿಮ್ಮ ಅಕ್ಕಂಗೆ ಹೇಳಿದವಲ್ಲ ಸ್ಕೂಲಿಗೆ ಹೋಗು. ಇಲ್ಲಿ ಬ್ಯಾಡ, ಎಲ್ಲಿ ಹೋಗ್ತೀವಿ? ಅನಿರೀಕ್ಷಿತವಾಗಿ ನಮ್ಮ ಉಡುಪಿ ನಗರದ ಸ್ಲಮ್ ಏರಿಯಾಸ್ಗೆ ಹೋಗಿ ಮಕ್ಕಳ ಶಾಲೆಗೆ ಹೋಗದೇ ಇರ್ತಕ್ಕಂಥ ಮಕ್ಕಳು, ಡ್ರಾಪ್ಔಟ್ಸ್ ಇರ್ಬೋದು ಅಥವಾ ಶಾಲೆಗೆ ಸೇರದೇ ಇರ್ತಕ್ಕಂಥ ಮಕ್ಕಳು, ಅವರನ್ನೆಲ್ಲ ಶಾಲೆಗೆ ಸೇರಿಸ್ತಕ್ಕಂಥ ಒಂದು ಅಭಿಯಾನವನ್ನು ಇವತ್ತು ಪ್ರಾರಂಭ ಮಾಡಿದ್ದೀವಿ. ಉಡುಪಿ, ಕುಂದಾಪುರ ಮತ್ತು ಕಾರ್ಕಳದಲ್ಲಿ 3 ಕಡೆ ಏನು ಮಾಡ್ತಾಯಿದ್ದಾರೆ. ಇದರ ಉದ್ದೇಶ ಏನಂತ ಹೇಳಿದರೆ, ಕೆಲವು ಶಾಲೆಗಳಿಗೆ ಮಕ್ಕಳು ಸೇರಿದ್ರೂ ಕೂಡ ಅವರು ರೆಗ್ಯುಲರಾಗಿ ಹೋಗ್ತಾ ಇಲ್ಲ. ಚಿಕ್ಕ ಮಕ್ಕಳು ನೋಡ್ಕೊಳ್ಳೋಕ್ಕೆ ಮನೆಯಲ್ಲೇ ಇದ್ದಾರೆ. ಇನ್ನು ಕೆಲವರು ಶಾಲೆ ಬಿಟ್ಟು 1 ವರ್ಷ 6 ತಿಂಗಳಿಂದ ಕೂಡ ಪುನಃ ಹೋಗ್ತಾ ಇಲ್ಲ. ಇಂಥ ಮಕ್ಕಳು ಚೈಲ್ಡ್ ಲೇಬರ್ಸ್ ಆದರೂ ಆಗಿರಬಹುದು. ಅದನ್ನು ಕೂಡ ಬೇರೆ ಬೇರೆ ರೀತಿಯಲ್ಲಿ ನಾವು ಅವ್ರನ್ನ ಹ್ಯಾಂಡಲ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೇವೆ. ಆದರೆ ಇವತ್ತಿನ ಉದ್ದೇಶ ಏನಂತ ಹೇಳಿದರೆ, ಇಂಥ ಮಕ್ಕಳನ್ನು ನಾವು ಶಾಲೆಗೆ ಪುನಃ ಸೇರಿಸ್ತಕ್ಕಂಥದ್ದು, ಶಾಲೆಯಲ್ಲಿ ಅವರಿಗೆ ವಿದ್ಯಾಭ್ಯಾಸ ಕೊಡ್ತಕ್ಕಂಥದ್ದು. ಒಂದು ವೇಳೆ ಶಾಲೆಗೆ ಹೋಗ್ಲಿಕ್ಕೆ ಅವ್ರಿಗೆ ಕಷ್ಟ ಆಗೋದ್ರಿಂದ ಹಾಸ್ಟೆಲ್ಲಾದರೂ ಅವ್ರನ್ನ ಸೇರಿಸಿ ಅವರಿಗೆ ಬೇಕಿದ್ದಾರೆ. ಅವರ ವಿದ್ಯಾಭ್ಯಾಸವನ್ನು ಕೊಡ್ತಕ್ಕಂಥ ಒಂದು ಆಂದೋಲನವನ್ನು ಇವತ್ತಿಂದ ಪ್ರಾರಂಭ ಮಾಡಿದ್ದೇವೆ. ಈ ಕಾರ್ಯಾಚರಣೆಯಲ್ಲಿ 3 ಜನ ಮಕ್ಕಳು ಸಿಕ್ಕಿದ್ದಾರೆ. ಅವರ ತಂದೆ ಮನವೊಲಿಸಿ ಮತ್ತೆ ಶಾಲೆಗೆ ಹೋಗಲಿಕ್ಕೆ ನಾವು ವ್ಯವಸ್ಥೆ ಮಾಡ್ತಾಯಿದ್ದೇವೆ. ಹಾಗೆ ಈ ನಿರಂತರವಾಗಿ ಈ ಒಂದು ಕಾರ್ಯಕ್ರಮವನ್ನು ಮುಂದುವರಿಸ್ಕೊಂಡಿದ್ದೀವಿ. ಪೇರೆಂಟ್ಸು ಕೂಡ ನಾವು ಖಂಡಿತ ಕಳಿಸ್ತೇವೆ ಅಂತಕ್ಕಂಥ ಒಂದು ವಿಚಾರವನ್ನು ಹೇಳಿದ್ದಾರೆ. ಮತ್ತು ಈ ಸಂದರ್ಭದಲ್ಲಿ ನಾವು ಅವರಿಗೆ ಸರಿಯಾಗಿ ಬಾಣಂತಿಯರಿಗೆ ಮತ್ತು ಪ್ರೆಗ್ನೆಂಟ್ ವುಮೆನ್ಗೆ ಅವರಿಗೆ ಆಹಾರ ಸಿಗ್ತಾ ಇದೆಯಾ ಅಂತ ಕೂಡ ವಿಚಾರಣೆಯನ್ನು ಮಾಡಿದ್ದೇವೆ. ಕೆಲವು ಸಣ್ಣ ಪುಟ್ಟ ಲೋಪದೋಷಗಳು ಕೂಡ ನನ್ನ ಗಮನಕ್ಕೆ